ಅವ್ರ ಜನ ಅಂತಾನೆ ಕಳ್ಳ ಅಂತಾನೆ, ಲೋಫರ್ ಅಂತಾನೆ, ಅಲ್ಕ ಅಂತಾನೆ, ಲಫಂಗ ಅಂತಾನೆ, ಇವಾಗ ನಮ್ಮ 420 ನನ್ನ ಮಗ ಅಂತಾನೆ. ನಮ್ಮ ಕೆಲಸ ಏನು ಗುರಿ ಆ ಬೆಟ್ಟ ಹತ್ಬೇಕಟ್ಟು ಹತ್ಕೊಂಡು ಹೋಗ್ತಾ ಇರ್ತಿದ್ದ. 12 ಗಂಟೆ ಶೂಟಿಂಗ್ ಸ್ಟಾರ್ಟ್ ಆಯ್ತು ಇದರಲ್ಲಿ ದುಬೈದಲ್ಲಿ. ನಾನು ಸುಮ್ಮನೆ ಕೂತಿದ್ದೆ, ಭಯಂಗಿಲ್ಲ. ಶಿವರಾಜ್ ಕುಮಾರ್ ಕೂತು ಇದ್ದಕ್ಕಿದ್ದಂಗೆ ರೈಸ್ ಮಾಡ್ಬಿಟ್ರು. ಏನಿದು ವಾಡಿದ್ ಹ್ಯಾಪನಿಂಗ್ ಇಲ್ಲಿ. 12 ಗಂಟೆ ಆದ್ರೂ ಫಸ್ಟ್ ಸ್ಟಾರ್ಟ್ ಇಲ್ಲ. ಅಪ್ಪಾಜಿ ಇದ್ದಿದ್ರೆ ಕೂಗ್ಬಿಡೋರು. ಒಂದು ಕಂಟ್ರಿ ಮಾಡ್ಕೊಂಬರೋದೇ ಕಷ್ಟ. 7 ಕಂಟ್ರಿ ಮಾಡ್ಕೊಂಬಂದ್ಮೇಲೆ ಅದು ಹೊಸ ನಿರ್ದೇಶ. ನೀವು ಹೆಂಗಿರ್ಬೇಕು ಸರ್ ನೀವು? ಒಂದು ಸ್ವಯಂಕೃತ ಅಪರಾಧಕ್ಕೆ ನಾವೇ ಜವಾಬ್ದಾರರು. 10 ವರ್ಷ ಹಿಂದೆ ಹೋಗ್ಬಿಟ್ಟೆ ನಾನು ಲೈಫ್. ನನಗೆ ನಡ್ಕೊಂಡು ರೀತಿಗಳು. ದುಡ್ಡು ಬರುತ್ತೆ ಸರ್, ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ದುಡ್ಡು ಯಾರು ದುಡಿಯಲ್ಲ ಸರ್, ಯಾರು ಕಳ್ಕೊಳಲ್ಲ ಸರ್. ಯಾರು ಹೇಳ್ಬೋದು ಏನು ಇಷ್ಟು ವರ್ಷ ಆದ್ಮೇಲೆ ಬೇಕಾಗಿತ್ತು ಸ್ಟೋರಿ ಅಂತ. ನನಗೆ ಗೊತ್ತಿಲ್ಲ ಸ್ಟೋರಿ ಬಂದು ಇಂಟ್ರೂ ಬರ್ತಿರೋದು. ನನಗೆ ಅನಿಸ್ತಾ ಇದೆ, ಹೇಳ್ತಾ ಇದ್ದೀನಿ ಅಷ್ಟೇ. ಐ ಆಮ್ ನಾಟ್ ಟಾಕಿಂಗ್ ಟು ದಿ ಕಲಾ ಮಾಧ್ಯಮ, ಐ ಆಮ್ ಟಾಕಿಂಗ್ ಟು ಅಬೌಟ್ ಮೈ ಸೆಲ್ಫ್. ನನಗೆ ನನ್ನ ಮೈಂಡ್ ಡಿಸ್ಟರ್ಬ್ ಆಗಿದೆ ಸರ್. ಐ ಆಮ್ ನಾಟ್ ಟಾಲರೇಟ್ ಸರ್. ನಾನು ಅನ್ಯಾಯ ಮಾಡಿದ್ರೆ ಹಾಳಾಗ್ಬಿಟ್ಟು ಸರ್. ನಾನೇನು ಇನ್ನೊಬ್ಬ ಅನ್ಯಾಯ ಬಯಸಿದ್ರೆ ನಾಳಾಗಲಿ ಸರ್. ನಾನು ಇವತ್ತು ಒಳ್ಳೇದೇ ಬಯಸ್ತೀನಿ ಸರ್. ಆದರೆ ನಾನೇನು ಸರ್ ಅನ್ಯಾಯ ಮಾಡಿದ್ದೀನಿ? ನಾನು ದುಡ್ಡು ಹೋಗಿದ್ದಕ್ಕೆ ಖಂಡಿತ ಬೇಜಾರಿಲ್ಲ. ಶಿವರಾಜ್ ಕುಮಾರ್ ಆ್ಯಕ್ಟೆಡ್ ಲೈಕ್ ಎನಿಥಿಂಗ್. ಶಾರುಖ್ ಖಾನ್ ರೇಂಜ್ ಆ್ಯಕ್ಟ್ ಮಾಡ್ಯಾರ ಸರ್ ಅವ್ರು ಕೊಟ್ಟರು ಪಾತ್ರನ. ಯಾಕೆ ಸಿನಿಮಾ ವರ್ಕ್ ಆಗಲಿಲ್ಲ ಗೊತ್ತಿಲ್ಲ ಬಿಡಿ. ಇರ್ಬೋದು ಸರ್, 7-8 ಅದ್ಭುತ ಇರ್ಬೋದು, ಎಲ್ಲ ಹೋಗಿರ್ಬೋದು, ಬಂದಿರ್ಬೋದು. ಇವ್ ನನ್ನ ಮಗ ಈ ಪಿಕ್ಚರನ್ನು ಸತ್ತೋಗ್ತಾನೆ ಅಂದರು. ನಾನು ಸಾಯಕ್ಕೆ ನಾನು ಹಂಗೆ ಸಂದರ್ಭ ಇರುತ್ತೆ. ಸಿನಿಮಾ ರಿಲೀಸ್ ಮಾಡಿದೆ. ಸಿನಿಮಾ ಸ್ಟೇ ತಂದರು. ಅವರ ಮೈಸೂರು ಏರಿಯಾ ಸ್ಟೇ ತಂದ. ಯಾವುದೋ ಒಂದು ಹಳೆ ಕಮಿಟ್ಮೆಂಟ್ ತೆಗೆಸ್ಕೊಂಡು ಸ್ಟೇ ತಂದ. ಅಷ್ಟೇ ವೆಕೇಟ್ ಮಾಡಿದೆ. ಪಿಕ್ಚರ್ ರಿಲೀಸ್ ಮಾಡಿದೆ. ತಾಕತ್ತವನು ಅವ್ರು ಪ್ರೊಜೆಕ್ಷನ್ ಹಾಕಿದ್ದೆ. ಪ್ರೊಜೆಕ್ಷನ್ ಹಾಕಿದ್ರೆ ನಾನು ಹೋಗಲಿಲ್ಲ. ನಾನು ಅವತ್ತು ಬಿಗ್ ಅದರ್ ಟೆನ್ಷನ್. IDBI ಬ್ಯಾಂಕ್ ಕೊಡಬೇಕಾಗಿತ್ತು. ಅವ್ರ ಪಾಪ IDBI ಚೇರ್ಮನ್ ಇದ್ರು ಬಾಳಪಟ್ ಅಂತ. ನಾನು ಅವ್ರು ಡ್ಯೂ ಇದ್ದೆ. IDBI ಬ್ಯಾಂಕಿಗೆ ಒಂದು 2 ಕೋಟಿ ರೂಪಾಯಿ ದುಡ್ಡು ಡ್ಯೂ ಇದ್ದೆ. ಅಲ್ಲಿಂದ ಬಂದು ಚೆಲುವೆ ನೋಡಲಿಗೆ ಅಲ್ಲೂ ಬಂದು ಅವ್ರು ಬಂದು ಅಳಪೆಟ್ ಅಂತ IDBIದು ಚೀಫ್ ಜನರಲ್ ಮ್ಯಾನೇಜರ್ ಬಂದಿದ್ರು ಇಲ್ಲಿ ದುಡ್ಡು ವಸೂಲಿಗೆ. ನನ್ನ ಸಿಚುವೇಶನ್ ನೋಡಿದ್ರು. ಯಾವನೊಬ್ಬ ದುಡ್ಡೇ ಕೊಟ್ಟಿಲ್ಲ, ಒಂದು 10 ಲಕ್ಷಕ್ಕೆ ಕೊಟ್ಟಿಲ್ಲ. ಸಿನಿಮಾ ಸಹಾಯ ಮಾಡಿ ಏನೋ ಮಾಡಿ ಒಂದು ಸ್ಟೇ ತಂದು ಅದಕ್ಕೆಲ್ಲ ಇಲ್ಲೇ ದೊಡ್ಡವರೆಲ್ಲ ಸಪೋರ್ಟ್ ಮಾಡಿದ್ರು. ಮೈಸೂರಲ್ಲಿ ಸ್ಟೇ ಕೇರೆ ಮಾಡಿಲ್ಲ. ನಾನು ರಿಲೀಸ್ ಮಾಡಿದ್ವಿ. ವಿಕೆಟ್ ಮಾಡಿಸಿ ರಿಲೀಸ್ ಮಾಡಿದ್ವಿ ಚೆಲುವೆ ನೋಡ್ರಿಗೆ. ನಾನು ಅಲ್ಲಿದ್ದೀನಿ, ಈ ಕಡೆ ದುಡ್ಡಿಲ್ಲ, ಈಗ ಇದಿಲ್ಲ, ಪ್ರೊಜೆಕ್ಷನ್ ಆಗ್ತಾರೆ. ಬೇಡ ಆ ಟೈಮ್ ಆ ವಾರ ರಿಲೀಸ್ ಮಾಡೋದು ಬೇಡ, ನೆಕ್ಸ್ಟ್ ವೀಕ್ ರಿಲೀಸ್ ಮಾಡಿದ್ರೆ ಪಿಕ್ಚರ್ ಸೇಲ್ ಆಗಿರೋದಂತ 7 ಕೋಟಿಗೆ. ಒಂದು ವಾರ ಹೋಲ್ಡ್ ಮಾಡಿದ್ರೆ ಆಗಿರೋ ಸೇಲ್ ಬಂದಿತ್ತು ಆಫರು. ಇದೇ ಡೇಟಿಗೆ ಆಯ್ತು ಮಾಡಿದೆ. ಯಾರು ಹೂಮ್ಸ್ ಕಾಸ್ಟ್ ಎಟ್ ದಿ ಕಾಸ್ಟ್ ಆಫ್ ಪ್ರೊಡ್ಯೂಸರ್. ಬಿಡಿ, ನಾನು ಅದೆಲ್ಲಕ್ಕೂ ದೇವರಣೆ ನನ್ನ ಮನೆ ದೇವರಣೆಗೂ ನನಗೆ ಬೇಜಾರೇ ಇಲ್ಲ ಸರ್. ನಾವ್ ಯಾರಿಗೆ ಎಲ್ಲ ಹೇಳಿದ್ರು ಅವ್ರಿಗೆ ಅನ್ಕೊಂಡ್ಬಿಡ್ತಾರೆ. ತಾಜ್ ಮಹಲ್ ಎಫೆಕ್ಟ್ ನಿಮ್ಮೇಲೂ ತುಂಬಾನೇ ಪರಿಣಾಮ ಬೀರಿದೆ. ಅವ್ರ ಜನ ಅಂತಾನೆ ಕಳ್ಳ ಅಂತಾನೆ, ಲೋಫರ್ ಅಂತಾನೆ, ಅಲ್ಕ ಅಂತಾನೆ, ಲಫಂಗ ಅಂತಾನೆ, ಇವಾಗ ನಮ್ಮ 420 ನನ್ನ ಮಗ ಅಂತಾನೆ. ನಮ್ಮ ಕೆಲಸ ಏನು ಗುರಿ ಆ ಬೆಟ್ಟ ಹತ್ಬೇಕಟ್ಟು ಹತ್ಕೊಂಡು ಹೋಗ್ತಾ ಇರ್ತಿದ್ದ. ಹತ್ತಿದ್ಮೇಲೆ ಅವನೇ ಹೇಳ್ತಾ ಗುರು ಹತ್ಬಿಟ್ಟ ಗುರು ಗ್ರೇಟು ಅಂತಾರೆ. ದತ್ತಣ್ಣ, ಶಾಂತಮ್ಮ, ಚಿತ್ರಾಶೇಣಿ, ತರುಣ, ಸುಧೀರು ಎಲ್ಲ ಬಂದ್ರೆ ಆ್ಯಕ್ಟ್ ಕೇಳಿ ಏನು ಕಡಿಮೆ ಆಗಿತ್ತು. ಆಯಿತು, ಪೇಮೆಂಟ್ ಕೂಡ ಒಂದಿನ ಹೆಚ್ಚು ಕಡಿಮೆ ಆಗತ್ತೆ ರೀ. ಒಂದು ವಿಮಾನದಲ್ಲಿ ಫ್ಲೈಟ್ ಹಸ್ತಿ 3 ಕಾಲ್ ಶೀಟ್ ಕೊಡ್ಬೇಕು. 3 ಬಾಟಾ ಫ್ಲೈಟ್ ಬಾಟಾ ಒಂದು ಕೊಡಬೇಕು ಲೇಬರ್ಸ್. ಅದು ಗೊತ್ತಾ ನಿಮಗೆ? ಫಾರಿನ್ ಕಂಟ್ರಿಗೆ ಹೋದ್ರೆ ಫ್ಲೈಟ್ ಬಾಟಾ, ಅದು ಬಾಟಾ, 3 ಬಾಟಾ ಎಷ್ಟೋ ಕೊಡ್ಬೇಕು. 2 ಬಾಟಾ ಫ್ಲೈಟ್ ಆದ್ರೂ ಬಾಟಾ ಕೂತ್ಕೊಂಡು ಬರ್ತಾರಲ್ಲ ಫ್ಲೈಟಲ್ಲಿ. ಅದಕ್ಕೂ ಬಾಟಾ ಸರ್, ಅದಕ್ಕೂ ಲೈಫ್ ಸರ್. ಕಂಟ್ರಿ ಪ್ರಪಂಚದ 7 ಅದ್ಭುತಗಳಲ್ಲೇ ನಿರ್ಮಾಕ ಸಿನಿಮಾ ಮಾಡೋಣ ಅಂದರೆ ಸರ್ ಹೊಸ ಡೈರೆಕ್ಟರ್ ಇರ್ಬೋದು ಸರ್. ಹೊಸ ಡೈರೆಕ್ಟರ್ ಟ್ಯಾಲೆಂಟ್ ಕರಣ್ ಜೋಹರ್ ಥರ ಇರ್ಬೋದು. 12 ಗಂಟೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಇದರಲ್ಲಿ ದುಬೈದಲ್ಲಿ. ನಾನು ಸುಮ್ಮನೆ ಕೂತಿದ್ದೆ, ಭಯಂಗಿಲ್ಲ. ಬೈ ದ ಪಿಕ್ಚರ್ ಯುವರ್ ಫೈತ್ಫುಲಿ. ಶಿವರಾಜ್ ಕುಮಾರ್ ಕೂತು ಇದ್ದಕ್ಕಿದ್ದಂಗೆ ರೈಸ್ ಮಾಡ್ಬಿಟ್ರು. ಏನಿದು ವಾಡಿದ್ ಹ್ಯಾಪನಿಂಗ್ ಇಲ್ಲಿ. 12 ಗಂಟೆ ಆದರೂ ಫಸ್ಟ್ ಸ್ಟಾರ್ಟ್ ಇಲ್ಲ. ಅಪ್ಪಾಜಿ ಇದ್ದಿದ್ರೆ ಕೂಗ್ಬಿಡೋರು. ಅಪ್ಪಾಜಿ ಇಸ್ಕೊಂಡಿರ್ತು ಅವ್ರು ರಾಜ್ಕುಮಾರ್ ಇಸ್ಕೊಂಡಿಡೋದು. ಸೇಮ್ ನೋಡಿ ಹೇಳಿ ಸರ್ ಶಿವರಾಜ್ ಕುಮಾರ್. ಅಪ್ಪಾಜಿ ಹೇಳಿದ್ರೆ ಕೂಗ್ಬಿಡೋದು. ದುಬೈಯಲ್ಲಿ ಮೈನ್ ಸ್ಟ್ರೀಟ್ ಶೂಟಿಂಗ್ ಸರ್. 150 ಬಾಟು ಆರಿಸಿದ್ದೀನಿ ಕನ್ನಡದ ಬಾಟು. ಅಲ್ಲಿ ಏನೋ ಒಂದು ಮ್ಯಾನಿಪುಲೇಷನ್ ಮಾಡ್ಕೊಂಡು 150 ಬಾಟು ಆರಿಸಿ ಹಾಡು ಹೇಳಿಸಿ ಸರ್. ಹುಟ್ಟಿದ್ರೆ ಹುಟ್ಟಬೇಕು ಕನ್ನಡ ರೀಮಿಕ್ಸ್ ಸಾಂಗಿಗೆ ಮಾಡಿದ್ದಲ್ಲ ರೋಡಲ್ಲಿ. ಅಲ್ಲಿ ಫಾರಿನ್ ಡ್ಯಾನ್ಸರ್ಸು, ಅಷ್ಟು ಜನ ಊಟ ತಿಂಡಿ ವ್ಯವಸ್ಥೆ, ಪರ್ಮಿಷನ್, ಲಾಡ್ಜಿಂಗು, ಪರ್ಮಿಷನ್ಸು. ಒಂದು ಕಂಟ್ರಿ ಮಾಡ್ಕೊಂಬರೋದೇ ಕಷ್ಟ. 7 ಕಂಟ್ರಿ ಮಾಡ್ಕೊಂಬಂದ್ಮೇಲೆ ಅದು ಹೊಸ ನಿರ್ದೇಶ. ನೀವು ಹೆಂಗಿರ್ಬೇಕು ಸರ್ ನೀವು? ಅಲ್ಲ, ನಾನು ತಪ್ಪಿರ್ಬೋದು ಬಿಡಿ. ನಾನು ತಪ್ಪು ಮಾಡಿದ್ದೀನಿ. ಏನೋ ದುಡ್ಡಿಲ್ಲದೆ ಇರ್ಬೋದು, ಅಥವಾ ನಿನ್ನಿಂದ ಎಲ್ಲ ಆಗಿರ್ಬೋದು ಬಿಡಿ. ನಾನು ಮಾತಾಡೋದು ತಪ್ಪದ. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಏನು ಅಂತ ಇಲ್ಲ. ಬಟ್ಟು ನಾನು ಡೈರೆಕ್ಟ್ರಿಗೂ ಬ್ಲೇಮ್ ಮಾಡಿದೆ. ನಮ್ಮದು ತಪ್ಪಿದೆ. ನಮ್ಮದು ಸ್ವಯಂಕೃತ ಅಪರಾಧಕ್ಕೆ ನಾವೇ ಜವಾಬ್ದಾರರು. 10 ವರ್ಷ ಹಿಂದೆ ಹೋಗ್ಬಿಟ್ಟೆ ನಾನು ಲೈಫ್. 10 years ಐ ವೆಂಟ್ ಬ್ಯಾಕ್. ಕೂತಿದ್ದೆ ಚಿಂತೆ ಮಾಡ್ಕೊಂಡು ತಲೆ ಮೇಲೆ. ಗಾಂಧಿಯ ದೊಡ್ಡ ಆಫೀಸು ಅದು ಅಜಯ್ ರಾವ್ ಅಂದ. ಏನು ಸಾರ್ ಹಿಂಗೆ ಕೂತಿದ್ದೀರಾ ಅಂದ. ಏನು ಮಾಡೋದಪ್ಪ, ಎಲ್ಲ ಹೋಯ್ತು ಖಾಲಿ. ನಿನ್ನಷ್ಟು ಹಿಂಗೆ ಪಿಕ್ಚರ್ ಮಾಡಿ ಅವ್ರಿಗೆ ಮಾಡಿದ್ ನನ್ನ ಕತೆ ಹಿಂಗಾಗಿದೆ ಅಂದೆ. ಸರ್ ಒಂದು ಸಿನಿಮಾ ಫ್ರೀ ಮಾಡ್ತೀನಿ ಅಂದ. ಅದೇ ಅದ್ವೈತ. ಫ್ರೀ ಕಾನ್ಸೆಪ್ಟ್, ಫ್ರೀ, ದುಡ್ಡು ತೊಗೊಂಡಿಲ್ಲ. ಇವತ್ತಿಗೂ ನಮ್ಮ ಗುರುಗಳು ಅಂತ ನನಗೆ ನನ್ನ ಫೋನ್ ಮಾಡಿ ಎತ್ಬಿಡ್ತಾನೆ. ಯಾಕೆ ಸರ್? ಅದಿರ್ಬೇಕು ಸರ್.
ನಾನು ಹಿಡ್ಕೊಂಬಂದು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ಯಾರು 7 ಅದ್ಭುತ ಕರ್ಕೊಂಡು ವಸಂತ ನಿರ್ದೇಶಕ ಮಾಡ್ತಾರೆ? ಅದು ಅವನು ಕ್ಯಾಮ್ರಾಮನ್, ಅವನಿಗೆ ಬಿಳಿ ಆನೆ ಕಬೀರ್ಲಾಲ್, ವೈಟ್ ಎಲಿಫೆಂಟು. ಐಸಕ್ ವೈಸ ಹೋಗಂದ ನಾನು ಮಾತಾಡ್ತಾರೆ. ರಿಕ್ಕಿ ಹೋಗಿದ್ವಿ ಸರ್ ಚೈನಾಗೆ, ಲೊಕೇಶನ್ ಹಂಟಿಂಗು. ಚೈನಾ, ಆಮೇಲೆ ದುಬೈ, ಚಾರ್ಡಾನ್. ರಿಕ್ಕಿ ಯಾರು ಹೋಗ್ತಾರ? ಪ್ಯಾರಿಸ್ ಕಳಿಸಿದ್ದೆ ಒಬ್ಳಿಗೆ, ಕಬೀರ್ಲಾಲ್ ಒಬ್ಳಿಗೆ ಕೊನೆಗೆ. ಅಲ್ಲಿಂದ ರಿಕ್ಕಿ, ನಾನು ಡೈರೆಕ್ಟ್ರು, ಕಬೀರ್ಲಾಲ್ ಹೋಗಿದ್ವಿ. ಚೈನಾ ಗೋಡೆ ಹತ್ಕೊಂಬಂದ್ವಿ. ಇದೆಲ್ಲ ಕತೆಗೆ ಬೇಕಾ ನಿಮಗೆ? ನೀವು ಬಂದು ಕೆದಕ್ ಬಿಟ್ಟು ಕತೆ ಎಲ್ಲ ಹೇಳಿಸ್ಬಿಟ್ರಿ. ನಾಳೆ ನನಗೇನು ಕತೆ, ನನ್ನ ಕತೆ ಮುಗಿಸ್ಬಿಡ್ತಾರಪ್ಪ, ಕಟ್ಟ ಭಯ ನನಗೆ. ಸ್ವಲ್ಪ ಭಯ ಜಾಸ್ತಿ ಇತ್ತೀಚೆಗೆ, ವಯಸ್ಸಾಯ್ತಲ್ಲ ನನಗೆ. ಚೆಲುವೆ ನಿನ್ನೆ ನೋಡಲು ರಿಲೀಸ್ ಮಾಡಿದ್ದು ನನಗೆ ಒಬ್ಬನಿಗೆ ಗೊತ್ತು. ಶಿವಪ್ರಸಾದ್ ನಮ್ಮ ಆತ್ಮೀಯ ಸ್ನೇಹಿತ, ನಂದ ಒಂದು ಫ್ರೆಂಡ್ಶಿಪ್ ಹೋಗ್ತಿದ್ರಿಂದ. ಬಹುಶಃ 2-3 ಕೋಟಿ ಕೊಟ್ಟ ನಾನು ದುಡ್ಡವನು. ಆದರೆ ಕೊಡಲೇಬೇಕಾ ಕೊಟ್ಟಿದ್ದು. ನಾನು ಒಳ್ಳೆಯ ಸ್ನೇಹಿತರು ಇಬ್ಬರು. ಪಾಪ ನಿಂತು ರಿಲೀಸಿಗೆಲ್ಲ ವ್ಯವಸ್ಥೆ ಮಾಡಿಸಿ, ನೆಗೆಟಿವ್ ಕ್ಲಿಯರ್ ಮಾಡಿಸ್ಕೊಟ್ಟು ಎಲ್ಲ ಮಾಡಿ ಕೊಟ್ಟ. ಇವತ್ತು ನಮ್ಮ ಫ್ರೆಂಡ್ಶಿಪ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಯಾರು ಕೋಟಿ ಕೊಟ್ಟು ಬಿಟ್ಬಿಡ್ತಾರ ಸರ್? ಪಾಪ ಒಂದು ಮಾತು ಅಂದಿಲ್ಲ ಇದುವರೆಗೂ ನಮ್ಮ ಫ್ರೆಂಡ್ ಥರನು. ಅವ್ನ ಫ್ರೆಂಡ್ಶಿಪ್ ಹೋಗ್ಬಿಡ್ತಾ ಇದರಿಂದ ನನಗೆ. ಈ ಸಿನಿಮಾದಿಂದ ನನ್ನ ಫ್ರೆಂಡ್ಶಿಪ್ ಹೋಯ್ತು ಸರ್. ನನ್ನ ಮೇಲೆ ಪ್ರೀತಿಗೆ ನಾನು ಮಾತಾಡ್ತಾನೆ ಇವತ್ತು. ಒಂದು ಮೊನ್ನೆ ಮಗನ ಪಿಕ್ಚರ್ದು ಒಂದು ಫೋಟೋಶೂಟ್ ಮಾಡಬೇಕಾಗಿದೆ ಸರ್. ಫೋಟೋಶೂಟ್ ಮಾಡಬೇಕಾಗಿದೆ ಮಗಂದು. ಅವ್ರ ಮನೆ ಹೆಂಗಿದೆ ಅಂದರೆ ಬಹುಶಃ ಇನ್ ಮೆನಿ ಕ್ರೋರ್ಸ್ ಮನೆ ಅದು. ಆ ಮನೇಲಿ ಕಾಲಾಡಕ್ಕೆ ಅಂದರೆ ಆಗಲ್ಲ, ಹಂಗೆ ಇದು ಅಮೃತಸರ ಇದ್ದಂಗಿದೆ. ಅವ್ನ ಮನೆಗೆ ಶೂಟಿಂಗ್ ಕೇಳಿದೆ, ಮಗನಿಗೆ ಒಂದು ಕೊಡ್ತೀನಪ್ಪ ಅಂತ. ನಿಮಗಾದರೆ ಇಲ್ಲ ಅನ್ನೋಕ್ಕಾಗತ್ತೆ ಯಜಮಾನ್ರೆ, ನಿಮ್ಮ ಮಗ ನನ್ನ ಮಗ ಅಂದ ಸರ್. ಇದೇ ವರ್ಡು. ಮನೆ ಬಿಟ್ಕೊಟ್ಟು ಕಾಲಿಗೆ ಕೊಟ್ಬಿಟ್ಟು ಹೋಗಿ ಸರ್. ಮನೆ ಹೋದ ಲಾಸ್ಟ್ ಮಂತ್ ಬಿಫೋರು, 1.5 month ಬಿಫೋರು. ಇದೇ ಶಿವಪ್ರಸಾದಿಗೆ ಪ್ಯಾರಿಸಲ್ಲಿ ಎಷ್ಟು ಅವಮಾನ ಆಗಿದೆ ನನಗೆ ಗೊತ್ತು. ನನ್ನ ಆತ್ಮೀಯ ಸ್ನೇಹಿತ ಅವನೋಗಿದೆ ಶೂಟಿಂಗ್ ನನ್ನ ಪರವಾಗಿ. ಇದೆಲ್ಲ ನಾನು ಮಾತಾಡಬೇಕಾ? ಇದೆಲ್ಲ ನೀವು ಕೇಳಬೇಕಾ? ನಿಮ್ಮ ಕಲಾ ಮಾಧ್ಯಮದ ಹೇಳ್ಬೇಕಾ ನಾನು? ಅದೇನೋ ನಿಮ್ಮ ಮಕ್ಕಳಲ್ಲಿ ಕಳೆ, ದೈವ ಕಳೆ ಇದೆ, ಭಗವಂತನ ಪ್ರೇರಣೆ ಇದೆ. ನಿಮ್ಮ ನೋಡೋದೇನೋ ಅನಿಸ್ತು ಹೇಳ್ತಾ ಇದ್ದೀನಿ ಅಷ್ಟು. ಅದ್ರ ಬಗ್ಗೆ ನಾನು ಯಾರಿಗೂ ಹೇಳಿಲ್ಲ, ಈ ಮುಂದೆ ಹೇಳೋದು ಇಲ್ಲ. ಕಾರ್ಪೊರೇಟ್ ಕಲ್ಚರ್ ಬೆಳೆದಿದ್ದೀನಿ ಸರ್ ನಾನು. ಹುಡ್ತಾನೆ ನಾನು ಸಿನಿಮಾ ರಂಗಕ್ಕೆ ನಾನು ಫುಟ್ಪಾತಾಗಿ ಬಂದಿಲ್ಲ, ದೊಡ್ಡ ಬಂಡವಾಳ ಇಟ್ಕೊಂಡೇ ಬಂದಿದ್ದು. ಇದು ನಾವು ರಾಮಮೂರ್ತಿ ನನ್ನ ಫ್ರೆಂಡ್ ಹೇಳ್ತಾ ಇರ್ತಾರೆ ಆವಾಗಲೂ. ನಮ್ಮ ಪ್ರವೀಣ ಅಂತ ಪ್ರೆಸಿಡೆಂಟ್ ಸೆಕ್ರೆಟರಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಎಷ್ಟು ಹೋಗೋದು ನನಗೆ ಗೊತ್ತಾ? ಸಾರಾ ಗೋವಿಂದ್ ಅವರು ನನ್ನ ಬೆಂದಲ್ವು. ನಾನು ಸಹಕಾರ ರತ್ನ ಪ್ರಶಸ್ತಿ ವಿಜೇತ ಇವತ್ತು. ಫಿಲ್ಮ್ ಚೇಂಬರ್ ಕಾಮರ್ಸ್ ಅಧ್ಯಕ್ಷರು, ಮಲ್ಲೇಶ್ವರಂ ಕೋಡ್ ಅಧ್ಯಕ್ಷ, ಸಹಕಾರ ರತ್ನ ತೊಗೊಂಡಿದ್ದೀನಿ ಸರ್ ನಾನು. ಸಾರಾ ಗೋವಿಂದ್ ಅವರು ನಾನು ಎಷ್ಟು ಬೆಂದಲ್ ನಿಂತ್ಕೊಂಡು ನನ್ನ ಕಷ್ಟ ಸುಖಕ್ಕೆ. ಯಾಕೆ NM ಸುರೇಶ್ ಪ್ರೀತಿ ಜಾತಿ ಅಲ್ಲ, ನಂಗೆ ಯಾವ ಜಾತಿನೂ ಇಲ್ಲ. ಐ ಬೀಂಗ್ ಎ ಮರಾಠ, ಬಟ್ ನನಗೆ ನಮ್ಮ ಜಾತಿಯವರು ಸಪೋರ್ಟ್ ಮಾಡಿಲ್ಲ ನನಗೆ. ಐ ಆಮ್ ಹ್ಯಾಪಿ. ನಾನು ನಾನು ಪಾಂಡ್ರಾಪುರದ ಸಂತರು, ನಾವು ವಾರ್ಕರಿಗಳು, ನಾವು ಸುಳ್ಳು ಹೇಳೋಂಗಿಲ್ಲ. ಸಂದರ್ಭಕ್ಕೆ ಸುಳ್ಳು ಹೇಳಿರ್ಬೋದು. ದಿ ಕಾಸ್ಟ್ ಆಫ್ ಸಂಬಡೀಸ್ ಲೈಫ್ ಐ ನೆವರ್ ಟೆಲ್ ಲೈಸ್. ಇದರಿಂದ ಓವರಾಲ್ ನನಗೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ದಿ ಪಾರ್ಟ್ ಆಫ್ ದಿ ಫಿಲ್ಮ್ ಇಂಡಸ್ಟ್ರಿ, ಟು ಬಿ ದಿ ಪಾರ್ಟ್ ಆಫ್ ದಿ ಸೋಷಿಯಲ್ ಲೈಫ್, ನಾನು ಮುಂದಿನ ಪೊಲಿಟಿಕ್ಸ್ ಹೋಗ್ಬೇಕು. ಏನೋ ಭಗವಂತನ ಇಚ್ಛೆ ಇದ್ದ ಪಕ್ಷದಲ್ಲಿ, ನಿಮ್ಮದೆಲ್ಲ ಸಪೋರ್ಟ್ ಇದ್ದ ಪಕ್ಷದಲ್ಲಿ, ನಿಮ್ಮದೆಲ್ಲ ಆಶೀರ್ವಾದ ಇದ್ದ ಪಕ್ಷದಲ್ಲಿ, ನಾನೇನಾರ ಸಾಧನೆ ಮಾಡಿದರೆ, ನಾನೇನಾರ ಇಂಡಸ್ಟ್ರಿ ಕೊಟ್ಟಿದ್ರೆ, ಇಂಡಸ್ಟ್ರಿ ಕಳ್ಕೊಂಡಿದ್ದೆ, ನಾನು ಕಳೆದಿದ್ದೇನಿಲ್ಲ, ಕಳ್ಕೊಂಡಿದ್ದೆ, ಹಣ ಗಳಿಸ್ಬೋದು, ಹೆಸರು ಗಳಿಸಿದ್ದೀನಿ. ನಾನು ಒಂದೇ ರಿಕ್ವೆಸ್ಟು, ನನ್ನ ಮಗನಿಗೆ ಹೀರೋ ಮಾಡಬೇಕು ಅಂತ ಆಗ್ಬೇಕು. ನಾನಂತೂ ಹೇಳಿಲ್ಲ. ನಾನು ಯಾವಾಗಲೂ ನಾನೇನು ಹೇಳಲ್ಲ. ಸಿನಿಮಾ ರಂಗ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಡೇಂಜರ್ ಇದೆ, ಅಷ್ಟೇ ಪವರ್ಫುಲ್ ಇದೆ. ಎಂಟರ್ಟೈನ್ಮೆಂಟ್ ಇಟ್ ಇಸ್ ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ನಾನು ರಿಕ್ವೆಸ್ಟ್, ನನ್ನ ಮಗನ ಮಾಡಬೇಕು ಅಂತ ಆಸೆ ಇದೆ. ನಾನು ಕೊಟ್ಟಿರೋದು ಕೊಡುಗೆ, ನಾನು ಮಾಡಿರೋ ಸಾಧನೆ ಇದ್ದರೆ ತಪ್ಪು ನೆಪ್ಪುಗಳನ್ನು ನಾನು ಸರಿದೂಗಿಸಿ ನನಗೆ ಕ್ಷಮಿಸಿ. ನಾನು ಯಾರ ಮನಸ್ಸಿಗೆ ನುಗ್ಸಿದ್ರು ಅದು ಕ್ಷಮಿಸಿ. ಇನ್ಯಾರಿಗೆ ಅನ್ಯಾಯ ಮಾಡಿದ್ರು ಕ್ಷಮಿಸಿ. ಇನ್ಯಾರು ನಾನು ಕೊಡೋಕ್ಕೋದ್ರು ಇನ್ನೂ ಕೂಡ ಇದನ್ನು ಹುಡ್ಕೊಂಬಂದು ಕೊಡುವಂಥ ಪ್ರವೃತ್ತಿ ಹುಡ್ಕೊಂಡಿದ್ದೀನಿ ಸರ್. ಆ್ಯಸ್ ಇಟ್ ಈಸ್, ಐ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಚೀಟಿಂಗ್ ಎನಿಬಡಿ. ಐ ಡೋಂಟ್ ನಾಟ್ ಲಿವ್ ಇಟ್ ಸಂಬಡೀಸ್ ಕಾಸ್ಟ್, ಸಂಬಡೀಸ್ ಲೈಫ್. ಚೆಲುವೆ ನಿನ್ನೋಡ ಮಾಡಿರ್ಬೋದು, ಅದ್ವೈತ ಮಾಡಿರ್ಬೋದು, ಇನ್ಯಾವುದೋ ಮಾಡಿರ್ಬೋದು. ನೆಕ್ಸ್ಟು ನಾನು ಸೀನು ವಾಸಂತಿ ಲಕ್ಷ್ಮಿ ಪಿಕ್ಚರ್ ಮಾಡೋದಾಗ ಕೂಡ ನನ್ನ ತೊಂದರೆ, ಅರೆಸ್ಟ್ ಬಂದನಿಗೆ ಯಾರೋ ಒಬ್ರು ಬಂದು ನನಗೆ ಚೆಕ್ ಕೊಟ್ಬಿಟ್ಟು ದುಡ್ಡು ಅಷ್ಟು ಬಂಡವಾಳ ಹಾಕ್ಬಿಟ್ಟು ನನಗೇ ವಾರೆಂಟ್ ತಂದರು ಸರ್. ಇದೇ ಮನೆಯಲ್ಲಿ ಅದು 11 ಲಕ್ಷಕ್ಕೆ ನನಗೆ ಗೊತ್ತೇ ಇಲ್ಲ. ಯಾರಿಗೋ ಚೆಕ್ ಕೊಟ್ಟು ಅಲ್ಲೇ ಹಾಕಿ ಇಲ್ಲ ಬಂತು. ನಾನು ಹೋಗ್ಬಿಟ್ಟ ಜೈಲಿಗೆ. ವಾರೆಂಟ್ ಬಂದು ಕೋರ್ಟ್ ನಿಲ್ಲಿಸ್ಬಿಟ್ರು, ಚಕಾರ ಪೊಲೀಸರು ಬಂದು ಇಲ್ಲಿದ್ದವ್ರು ಯಾರು ಕೊಟ್ಟು ಹೇಳ್ಕೊಟ್ರು. ಅವಳು ಜೊತೆ ಬಂದು ನಮ್ಮ ಶಿವಪ್ರಸಾದ್ ಒಬ್ಬನೇ. ನಾನು ದುಡ್ಡಿದ್ದು ಹಾಕ್ಕೊಂಡಿದ್ದು ಕಟ್ಟದೆ ದುಡ್ಡು, ಕೊಡದೆ ಇರೋ ದುಡ್ಡು ಕೊಟ್ಬಿಟ್ಟು ಬಂದೆ. ನಮ್ಮದು ರೀತಿ ಬ್ಯಾಲೆನ್ಸ್ ಅವಾಗ. ಐ ಹ್ಯಾಡ್ ಎ ಬ್ಯಾಲೆನ್ಸ್ ಆಫ್ ಮೋರ್ ದೆನ್ ಕ್ರೋರ್ ಬೈ ದಟ್ ಟೈಮ್. ಕಾಲ ಹೆಂಗೆ ಇರುತ್ತಾ? ಅರೆಸ್ಟ್ ವಾರೆಂಟ್ ಆಯ್ತು ಸರ್. ತೆಲುಗು ಪಿಕ್ಚರ್ ಮಾಡಿದೆ. ಎಂಥ ಸಿನಿಮಾ ಅದು, ನಂದಿ ಅವಾರ್ಡ್ ಕೊಟ್ಟು ನನಗೆ. ಎಂಥ ಸೀನು ವಾಸಂತಿ ಲಕ್ಷ್ಮಿ ತೆಗೆದು ನೋಡಿ, ಸಾಂಗ್ಸ್ ಹೆಂಗಿದೆ, ಮೇಕಿಂಗ್ ನೋಡಿ. ಯಾರು? ಬ್ರಹ್ಮಾನಂದಮ್ಮು, ಆಲಿ, ಸುನೀಲು, ಪ್ರಕಾಶ್ ರೈ, ನಿಮ್ಮ ಇವಳು ಯಾರು ನವನೀತ್ ಕೌರ್ ಅಂತ MP ಅದು ಅಮರಾವತಿ
ಮಹಾರಾಷ್ಟ್ರ ಅಮಾವರದ್ದು MP, ಅವ್ರಿಗೂ ಡೆಬ್ಯೂ ನಾನೇ ಸರ್. ನವನೀತ್ ಕೌರ್ ನವನೀತ್ ಕೌರ್ ಪದ್ಮಪ್ರಿಯ ಮಲಯಾಳಂ, ಇಬ್ಬರು ಅದೇ ಪಿಕ್ಚರ್ ಡೆಬ್ಯೂ. ಇಬ್ಬರು ಟಾಪ್ ಹೋದರು. ಯಾರಿಂದ? ಯಾರು ಸ್ವಾಮಿ ನಿರ್ಮಾಪಕರು? ನಾನು ತಾನೆ. R.B. ಪಟ್ನಾಯಕ್ ಹೀರೋ ಮಾಡಿದ್ನಲ್ಲ ಸರ್. ಶಿ ಬಿಕಮ್ MP ಆಫ್ ಅಮರಾವತಿ. ಶಿ ಇಸ್ ವೆರಿ ಕ್ಲೋಸ್ ವಿತ್ ಮೋದಿ. ನಮ್ಮ ಪಿಕ್ಚರ್ ಬ್ಯಾನರ್ ರಮ್ಯಾನ MP ಆದರು. ನಮ್ಮ ಸುಮಲತನ MP ಆದ. ನಮ್ಮ ಪಿಕ್ಚರ್ ಮಾಡಿದ್ರಲ್ಲ ಒಂದೊಂದು MP ಆದ್ರೆ ನನಗೆ ಖುಷಿ. ನನ್ನ ಹತ್ರ ಬ್ಯಾನರ್ ಮಾಡಿದ್ರೆ ನನ್ನ ಹತ್ರ ಬಂದವರು ಯಾರು ಕೆಟ್ಟದಾಗಿಲ್ಲ ಸರ್. ಯಾರಿಗಾಗಿದೆ ಸರ್ ಕೆಟ್ಟದು? ಅದರಿಂದ ಸಿನಿಮಾ ನನಗೆ ತುಂಬ ಪ್ರೀತಿ ಇದೆ ಸರ್. ಸಿನಿಮಾದಿಂದನೇ ನಾನು ಇಷ್ಟು ಹೆಸರು ಮಾಡಿದ್ದೀನಿ ಸರ್. ಸಿನಿಮಾಗೋಸ್ಕರ ಬದುಕ್ತೀನಿ ಸರ್. ಸಿನಿಮಾನೇ ಮಾಡ್ತೀನಿ ಸರ್. ಯುವಕರಿಗೆ ಸರ್ ಹೇಳದೆ ಯಾವತ್ತೂ ಡೆಸ್ಪರೇಟ್ ಆಗಬೇಡಿ. ಎಂಥ ಕಷ್ಟಗಳನ್ನು ಬಂದು ಫೇಸ್ ಮಾಡಿ ತಮ್ಮ ಗುರಿ ಸಾಧನೆ ಒಂದು ಏಮ್ ಇಟ್ಕೊಳ್ಳಿ. ಬಡವ ಬರಲಿ, ಸಾಹುಕಾರ ಬರಲಿ, ತುಂಬ ಬ್ಯಾಕ್ಗ್ರೌಂಡ್ ಇರಲಿ, ತಂದೆ ತಾಯಿಗಳು ಹಣದಲ್ಲಿ ಬದುಕೋದು ಕತ್ಕೋಬೇಡಿ. ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ. ನಿಮ್ಮ ದಾರಿ ನೋಡಿದಾಗ ಒಳ್ಳೆ ತಂದಲ್ಲಿ ಹೋಗಿ, ಒಳ್ಳೆತನ ಗುರಿ ಹಿಡ್ಕೊಂಡು, ಯಾವುದೇ ಕೆಟ್ಟ ಉದ್ದೇಶ ಹಿಡ್ಕೊಂಡು, ಕೆಟ್ಟತನ ಹಿಡ್ಕೊಂಡು, ಕೆಟ್ಟ ರೀತಿಯ ಆಲೋಚನೆ ಹಿಡ್ಕೊಂಡು, ನಿಮ್ಮ ಆಲೋಚನೆ ಯಾವತ್ತೂ ಪಾಸಿಟಿವ್ ಥಿಂಕ್ ಮಾಡಿ. ತುಂಬ ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡೋದು. ಯು ಹ್ಯಾವ್ ಟು ಫೇಸ್ ದಿ ಕಾನ್ಸಿಕ್ವೆನ್ಸು. ಮುಂದೆ ಏನೋ ಹೆಜ್ಜೆ ಇಡೋ ಮುಂಚೆ ಇದಾದರೆ ಕೆಟ್ಟದಾದ ಏನಾಗುತ್ತೆ ಯೋಚನೆ ಮಾಡಿ. ನೆಗೆಟಿವ್ ಥಿಂಕ್ ಮಾಡಿ ಪಾಸಿಟಿವ್ ಕೈ ಹಾಕಿ, ನೀವು ಸಕ್ಸಸ್ ಆಗ್ತೀರ. ನೀವು ಫಸ್ಟೇ ನಾನು ಅಲ್ಲಿ ಹೋಗ್ಬಿಡ್ತೀನಿ ಅಂದರೆ ಆಗಲ್ಲ. ಅಕಸ್ಮಾತ್ ಹಿಂಗೆ ಬಿದ್ದರೆ ಏನು, ನಾನು ಎಸ್ಕ್ಯೂಸ್ ಬಿದ್ದರೆ ಏನು, ಚಪ್ಪಾಳೆ ಬಿದ್ದರೆ ಏನು, 7 o'clock ಬಿದ್ದರೆ ಏನು ಅಂತ ಯೋಚನೆ ಮಾಡ್ತಿದ್ದೆ ನಾನು. ಅದರಿಂದ ಒಂದು ಗುರಿ ಸಾಧನೆ ಮಾಡುವಾಗ ನಿಮಗೆ ಮುಳ್ಳು, ರೋಡ್ ಸೈಡೆಲ್ಲ ರೋಡ್ ಹಂಪು, ಮಗ್ಗು, ಹಬ್ಬತ್ತು, ದಂಡ್ಲೆ, ದಿಣ್ಣೆ, ಮುಳ್ಳು, ಕಡ್ಡಿ, ಕಾಳು, ಕಸಡಿ, ಕಚಡಗಳು, ನಾಯಿಗಳು, ಹಂದಿಗಳು ಎಲ್ಲ ಬರ್ತವೆ. ಅಡ್ಡ ಕತ್ತೆಗಳು ಎಲ್ಲ ಬರ್ತವೆ. ಕುದುರೆಗಳು, ಆನೆ ಬರ್ತವೆ ಒಂದ್ಸಲ, ಅಥವಾ ಬೆಕ್ಕು ಬರ್ತವೆ. ಯಾವುದು ನಿಮ್ಮ ಗುರಿ ಸಾಧನೆ ಮಾಡ್ತಾಯಿದ್ರೆ ಸಾಧನೆ ಮಾಡಿದ ಇವರೆಲ್ಲ ಬಂದು ಹಚ್ಕೊತಾರೆ. ಅಯ್ಯೋ ಗುರು ಹೆಂಗೆ ಮಾಡಿದಂತೆ. ಫಸ್ಟ್ ಯು ಶುಡ್ ಏಮ್ ಫಾರ್ ಯುವರ್ ಗೋಲ್. ನಿಮ್ಮ ಗೋಲ್ನ ಸರಿಯಾದ ರೀತಿ ಯೋಚನೆ ಮಾಡಿಕೊಂಡು, ಸರಿಯಾದ ಚಿಂತನೆ ಮಾಡಿಕೊಂಡು, ನಾನು ಹಿಂಗೆ ಮಾಡಿದ್ರೆ ನನ್ನ ಲೆವೆಲಿಗೆ ಎಲ್ಲರೂ ಎಲ್ಲ ಕೈ ಹಾಕಿದ್ರೆ ಎಲ್ಲರೂ ಸಿದ್ದರಾಮಯ್ಯ ಆಗಲ್ಲ, ಎಲ್ಲ ಮೋದಿ ಆಗಲ್ಲ, ಎಲ್ಲ DK ಶಿವಕುಮಾರ್ ಆಗಲ್ಲ, ಕರೆಕ್ಟಾ? ಎಲ್ಲರೂ ಜವಾಹರ್ಲಾಲ್ ಆಗಲ್ಲ, ಎಲ್ಲ ಇಂದಿರಾ ಗಾಂಧಿ ಆಗಲ್ಲ, ಒಳ್ಳೆ ಮೊರಾರ್ಜಿ ದೇಸಾಯಿ ಆಗಲ್ಲ, ಎಲ್ಲ ಲಾಲ್ ಕೃಷ್ಣ ಅದ್ವಾನಿ ಆಗಲ್ಲ ಅಲ್ವಾ? ಎಲ್ಲರೂ ಮೊರಾರ್ಜಿ ಆಗಲ್ಲ. ಇದು ಒನ್ ಆ್ಯಂಡ್ ಒನ್. ಯಾರೂ ಬರೋಕೆ ಅವ್ರ ಥರ, ಅವ್ರ ಚಿಂತನೆ, ಅವ್ರ ಯೋಚನೆ, ಅವರ ಥಾಟ್ಸು ಎಲ್ಲರೂ ಸ್ವಾಮಿ ವಿವೇಕಾನಂದ ಆಗ್ತಾರಾ? ಎಲ್ಲ ಶಿವಾಜಿ ಮಹಾರಾಜ್ ಆಗ್ತಾರಾ? ಶಿವಾಜಿ ಬಗ್ಗೆ ಏನಂದರೆ ಇದು ಯುಗ ಪುರುಷ ಸ್ವಾಮಿ ವಿವೇಕಾನಂದ. ಇದು ಯುಗ ಪುರುಷ. ಅವ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ನನಗೂ ಇಲ್ಲ. ಅದು ಸ್ವಾಮಿ ವಿವೇಕಾನಂದರ ಬ್ಯಾಲು ಬಂದು ಅಂದರೆ ಅವರು ಹಿಂದುತ್ವ, ಹಿಂದೂ ರಾಷ್ಟ್ರಕ್ಕೆ, ಹಿಂದೂ ಇದಕ್ಕೆ ಎಷ್ಟು ನಮ್ಮ ದೇಶನ ಉಳಿಸ್ಯಾರಂತ. ಶಂಕರಾಚಾರ್ಯರು ಬೆಲೆ ಕಟ್ಟಕ್ಕಾಗತ್ತಾ? ಅವರೆಲ್ಲ ಸಾಧನೆಗಳಿಗೆ ಗುರಿ ಹಿಡ್ಕೊಂಡೇ ಹೋದರು. ಬಸವಣ್ಣವರು ಅವ್ರ ತತ್ವಗಳು, ಅವ್ರು ಮಾತಾಡೋ ರೀತಿ ಎಲ್ಲ ಇತಿಹಾಸ ಹೇಳ್ಕೊಂಬರುತ್ತೆ ಸರ್. ಈಗ ನಾನು ಯಾವುದ್ರಲ್ಲೆಲ್ಲ ಜುಜ್ಬಿ ನಿಮಗೆಲ್ಲ ಬುದ್ಧಿ ಹೇಳೋಂಥ ಶಕ್ತಿ ಇಲ್ಲ. ನಿಮ್ಮ ಕೆಲಸಗಳನ್ನು ಒಳ್ಳೆಯ ಭಾವನೆಯಲ್ಲಿ, ಒಳ್ಳೆ ರೀತಿಯಲ್ಲಿ ತಂದೆ ತಾಯಿಗಳು ಗೌರವಕೊಂಡು ಹೋಗಿ ಅಂತ ನಾನು ಯುವಕರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಅಷ್ಟೇ. ನಮಗ ಇವರು ದೊಡ್ಡ ಸಾಹುಕಾರು ಸರ್. ವಾರಂ ರಿಚ್ ಫ್ಯಾಮಿಲಿ, ನಾವು ಬಡವರು ಪಾಪ. ನಮಗೆ ಸಾಹುಕಾರ ಸವಾಸ ಅಂತೇಳಿ ಬೇಡ ಅಂತ ಬಿಟ್ಟು ಬಂದ್ಬಿಟ್ಟೆ. ಬೇಡ ನನಗೆ ಯಾಕೆ ಇವ್ರ ಸವಾಸ, ಬೇರೆ ಇದ್ದ ನಾನು 3 ಜನ ಆಫರ್ ಬಂದಿತ್ತು. ಇವ್ರಿಗೆ ನಾನು ಇವ್ರ ಮನೆಯಲ್ಲೇ ಬಂದು ಸುಮ್ಮನೆ ಟಾಟಾ ಅಂತ ಬಂದಿದ್ದೆ. ನಾನು ಬರ್ತೀನಿ ಅಂತ ಪಾಪ ರೈಟರ್ ಸ್ವಲ್ಪ ಶೀಸ್ ರೈಟರ್ ಇನ್ ಕನ್ನಡ. ಬೇಡ ಅಂತ ಬಂದವನು ಕೊನೆಗೆ ಇವ್ರನ್ನ ಕಾಯ್ತಾ ಬರ್ತೀನಿ ಅಂತ ಹೇಳಿದಕ್ಕೆ ಬರ್ತಾನೆ ಅಂತ ಕಾಯ್ದಂತೆ. ಸೂರ್ಯ ಮುಳುಗ್ತಾನೆ, ಸೂರ್ಯ ಉಡ್ತಾನೆ. ನಾನೊಂದು 32 ಕವನಗಳನ್ನು ಬರ್ದೀನಿ ರೀ ಕಾಲೇಜ್ ಲೈಫಲ್ಲಿ. ಆಮೇಲೆ ಟಚ್ ಹೋಗ್ಬಿಡ್ತು. ರ್ಯಾಂಕ್ ಸ್ಟೂಡೆಂಟು. 32 ಕವನ ಬರ್ದೀನಿ. ಸೆಕೆಂಡ್ PUC ರ್ಯಾಂಕ್ ಸ್ಟೂಡೆಂಟ್ ನಾನು. ಈ ಧಾರವಾಡ ಡಿಸ್ಟ್ರಿಕ್ಗೆ 3rd ರ್ಯಾಂಕ್. ಪೇಪರಲ್ಲಿ ಬಂದಿತ್ತು ನನ್ನ ಫೋಟೋ ಆವಾಗಲೇ 92ನಲ್ಲಿ. ಅಲ್ಲಿ ನಮ್ಮ ಡಿಸ್ಟಿಕ್ಕಿಗೆ. ಅವಾಗ ಧಾರವಾಡ ಇತ್ತು, ಇವಾಗ ಹಾವೇರಿ ಡಿಸ್ಟಿಕ್ ಆಗಿದೆ. 1 ವರ್ಷ ಓದೇ ಮದುವೆ ಮಾಡಿದ್ರು ನಮ್ಮ ಮನೇಲಿ. ನಮ್ಮ ಮನೇಲಿ ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. 65 ಮೆಂಬರ್ಸ್ ಒಂದೇ ಮನೇಲಿ ಇದ್ವಿ. 12 ಮನೆ ಅದು ಡಿವೈಡ್ ಆಗುವಾಗ. ಇವಾಗ 12 ಮನೆ ನಮ್ಮ ಊರಲ್ಲಿದೆ. ಒಂದೇ ಮನೇಲಿ ಅಡುಗೆ ಮಾಡಿಕೊಂಡು 15 ರೂಮಿಂದ ಒಂದು ಮನೆ, ಒಂದು ಸುತ್ತಲೂ ಅಲ್ಲೆಲ್ಲ ಒಂದು 7-8 ಮನೆ ಇದ್ವು ನಮ್ಮದು. ಈಗೆಲ್ಲ 12 ಮನೆ ಅವ್ರವ್ರು ಮತ್ತೆ ದುಡ್ದು ಅವ್ರವ್ರು ಡೆವಲಪ್ ಆಗಿ ಅವ್ರವ್ರು ಸೆಟ್ಲ್ ಆಗಿದ್ದಾರೆ ಎಲ್ಲ. 12 ಮನೆಯವರು ನಾವು ಸೇರ್ತೀವಿ. ಏನಾದ್ರು ಫಂಕ್ಷನ್ ಬಂದರೆ 65 ಜನಕ್ಕೆ ಒಂದೇ ಮನೇಲಿ ಕುಕ್ ಆಗೋದು ನಮಗೆ. ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ. 5 ಜನ ಸೊಸೆ ಅಂದರು. ಅವಾಗ ಗ್ಯಾಸ್ ಇದ್ದರೂ ಒಲೆ ಹಚ್ಕೊಂಡು ಅಡುಗೆ ಮಾಡೋರು. 65 ಜನಕ್ಕೆ 5 ಬುಟ್ಟಿ, ಒಬ್ಬೊಬ್ಬರು ಒಂದು ಫ್ಯಾಮಿಲಿಗೆ 15 ರೊಟ್ಟಿ, ಒಂದೊಂದು ಬುಟ್ಟಿ, ಒಂದು 25 kg ಬೆಣ್ಣೆ ಕಾಯಿಸೋರು. 16 ಜಗ್ಗಿಗೆ ಹಾಕೋರು. ಒಂದೇ ಸಲಕ್ಕೆ 25 kg ಬೆಣ್ಣೆ ಕಾಯಿಸೋರು. ಸಂಡೇ ಬಂದು ಸುತ್ತಲೂ ಹಳ್ಳಿಯವ್ರು ಬಂದು ಬೆಣ್ಣೆ ಕೊಟ್ಟು ಹೋಗೋರು, ಮಾರೋರು. ಅಷ್ಟು ಜನಕ್ಕೂ ವೆಜ್, ನಾನ್ ವೆಜ್ ಡೈಲಿ ಅಡುಗೆ ಆಗೋದು ನೋಡಿ. ಸೊಸೆ ಅಂದರು ಅವ್ರವ್ರಿಗೆ ಒಪ್ಪಿಸ್ಬಿಟ್ಟಿರ್ತಾರೆ. ಬೆಳಗ್ಗೆ ಬಂದು ಟಿಫನ್ ಮಾಡಬೇಕು, ಮಧ್ಯಾಹ್ನ ಈ ಸೊಸೆದ ಪಾಳೆ, ಜಾಸ್ತಿ ಈ ಸೊಸೆದ ಪಾಳೆ. ಸುಮಾರು ವರ್ಷ ಜೀವನ ಮಾಡ್ಯಾರ ನೋಡ್ರಿ. ಆಮೇಲೆ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ಡಿವೈಡ್ ಆಯ್ತು ಫ್ಯಾಮಿಲಿ. ಈಗೂ 12 ಮನೆ ಇದೆ ನಮ್ಮದು, 12 ಶಾಪ್ಸ್ ಇದೆ. ಹುಡುಗನ ಮೈಬಣ್ಣ ಕಪ್ಪು, ಅವನ ಹೃದಯ ಕಪ್ಪಲ್ಲ,
ಅವನ ಭಾವನೆಗಳು ಕಪ್ಪಲ್ಲ, ಅವನ ಸ್ಪರ್ಶ ಕಪ್ಪಲ್ಲ, ಅವನ ಮಾತುಗಳು ಕಪ್ಪಲ್ಲ, ಮತ್ತೇರಿಸುವ ಮುತ್ತಿನ ಗಮ್ಮತ್ತು ಕಪ್ಪಲ್ಲ. ಇದು ನಾನೇ ಬರೆದಿರೋದು ಸೆಕೆಂಡ್ PUC ಇದ್ದಾಗ. ಅದೇ ಹುಡುಗನ ಬಣ್ಣ ಕಪ್ಪಲ್ಲ ಹೃದಯ ಕಪ್ಪ ಆಡ್ಬೇಕು, ಯಾರು ಕೊಟ್ಕೊಳ್ಳೋದ್ರು ಹಾಡು ಅದು ನೋಡಿ ಮದುವೆ ಆಗಿದ್ದು. ಪಾಪ ನಮ್ಮ ಜೊತೆ ಯಾರು ಕಳಿಸಿದ್ರು ಅದು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.